ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಆರೋಗ್ಯಕರವಾದ ಹೆಲ್ದಿ ರೆಸಿಪಿನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಕುಂಬಳಕಾಯಿ ಸೊಪ್ಪಿನ ಬಸ್ಸಾರು, ಕುಂಬಳಕುಡಿ ಬಸ್ಸಾರು ಅಂತಲೂ ಕರಿಬೋದು. ನೋಡಿ, ನಾನು ಒಂದು 2 ಅಡಿ ಆಗೋಷ್ಟು ಕುಂಬಳಕಾಯಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿ ಎತ್ತಿಕ್ಕೊಬೇಕು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ರೆಡಿ ಮಾಡ್ಕೊಂಡೆ. ನಾನು ಟೀ ಕಪ್ಪಲ್ಲಿ 3 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ, ಹೆಸರು ಬೇಳೆ, ಅಲಸಂದೆ ಕಾಳು 3 ತೊಗೊಂಡಿದ್ದೀನಿ ಮಿಕ್ಸಾಗಿ. ನಾವೇನು ಹೆಚ್ಚಿಕೊಂಡಿರ್ತೀವ ಸೊಪ್ಪನ್ನ ಅದಕ್ಕೆ ಇದನ್ನು ಹಾಕಿ 5 ಟೊಮೊಟೊ, ಸ್ವಲ್ಪ ಉಪ್ಪು ಹಾಕಿ 1-2 ಗ್ಲಾಸ್ ನೀರು ಹಾಕಿ ಕುಕ್ಕರ್ ನೀರನ್ನು ಕ್ಲೋಸ್ ಮಾಡಿ ಚೆನ್ನಾಗಿ 3 ವಿಸಿಲ್ ಮಾಡ್ಕೊಬೇಕು. ನೋಡಿ, ಸೊಪ್ಪು ಈ ಥರ ಬೆಂದಿರೋದಾದಮೇಲೆ ಕಾಳನ್ನು, ಸೊಪ್ಪನ್ನು, ಆಮೇಲೆ ನೀರನ್ನು ಬೇರೆ ಮಾಡ್ಕೊಬೇಕು. ಬಸ್ಸಾರು ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಮುದ್ದೆ ಜೊತೆ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಸಾಲದು. ನೋಡಿ, ಮಸಾಲೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಜೀರಿಗೆ, ಒಣಮೆಣ್ಸಿನ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಜೀರಿಗೆ, ಮೆಣಸು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಆಯಿಲ್ ರೋಸ್ಟ್ ಮಾಡ್ಕೊಬೇಕು. ಇದ್ರ ಜೊತೆಗೆ 2 ಗಡ್ಡೆ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹುಣಸೆಹಣ್ಣು ಎಲ್ಲನೂ ಚೆನ್ನಾಗಿ ಆಯಿಲ್ ರೋಸ್ಟ್ ಮಾಡ್ಕೊಬೇಕು. ಈ ರುಬ್ಬಿರೋ ಅಂಥ ಮಸಾಲೆನ ಕಾಳು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಕೊಬೇಕು. ನೋಡಿ, ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು, ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡು, ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡು, ಇನ್ನೇನಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊಪ್ಪಿಗೆ ಒಗ್ಗರಣೆನ ಹಿಂದೆನೇ ಹಾಕೊಂಬಿಡ್ಬೇಕು. ನೋಡಿ, ನಾನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಹೆಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿ ಎಲ್ಲನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊಪ್ಪಿಗೆ ಮೇನಾಗಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಬಿದ್ರೇ ಅದು ಸೂಪರಾಗಿರೋದು. ಫೈನಲಲ್ಲಿ ಒಂದು ತೆಂಗಿನಕಾಯಿ ತುರಿ ಹಾಕ್ಬಿಟ್ರೆ ಸೊಪ್ಪು ಮಾತ್ರ ನೀವು ಯಾವುದೇ ರೀತಿ ಸೊಪ್ಪು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಬೇಕು ಮಾತ್ರ ಈರುಳ್ಳಿನ, ಸೂಪರಾಗಿ ಟೇಸ್ಟ್ ಬರುತ್ತೆ. ಈ ಕುಂಬಳಕಾಯಿ ಸೊಪ್ಪಲ್ಲಿ ಆರೋಗ್ಯ ಅಡಗಿದೆ ನಿಜವಾಗ್ಲೂ. ಯಾರಿಗೆಲ್ಲ ಕೈ ಉರಿ, ಕಾಲು ಉರಿ ಅಂತ ಹೇಳ್ತಾ ಇರ್ತೀರೋ ಅವರೆಲ್ಲ ಕುಂಬಳಕಾಯಿ ತಿನ್ನೋಕ್ಕೆ ಯಾರೆಲ್ಲ ಇಷ್ಟಪಡಲ್ವೋ ಈ ಥರ ಒಂದು ಸೊಪ್ಪನ್ನ ಪಲ್ಯ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಅದ್ರ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಹಾಯ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಎತ್ತಿಕೊಂಡಿರ್ತೀವೋ ಸೊಪ್ಪು, ಆ ಸೊಪ್ಪನ್ನ ಚೆನ್ನಾಗಿ ನೀರಿಲ್ದಂಗೆ ಹಿಂಡಿ ಇದಕ್ಕೆ ಹಾಕಬೇಕು. ಸೊಪ್ಪನ್ನ ಯಾವುದೇ ರೀತಿ ಸೊಪ್ಪು ಮಾಡಿದ್ರೂ ಅಷ್ಟೇ, ಅದರಲ್ಲಿ ನೀರು ಇರಬಾರ್ದು. ನೀರಿದ್ದರೆ ತಿನ್ನೋಕ್ಕಾಗಲ್ಲ ನಿಜವಾಗ್ಲೂ. ಮುದ್ದೆ ಜೊತೆಗೆ ಮಾತ್ರ ಕುಂಬಳಕಾಯಿ ಸೊಪ್ಪಿನ ಬಸ್ಸಾರು ಒಂದೊಳ್ಳೆ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೂಪರಾಗಿತ್ತು. ಇದು ನಮ್ಮ ಅತ್ತೆ ಹೇಳ್ಕೊಟ್ಟ ರೆಸಿಪಿ. ನಾನು ಇದನ್ನು ತಿಂತಾರ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ತಿಂದಮೇಲೆ ಗೊತ್ತಾಗಿದೆ ಅದು ರುಚಿ ಸೂಪರಾಗಿರುತ್ತೆ ಅಂತೇಳಿ. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಸೊಪ್ಪು ಏನು ನಾವು ಮಾಡ್ಕೊಂಡಿರ್ತೀವೋ ಆ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳೋಣ. ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಬೇಕು. ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಜವಾಗ್ಲೂ ತಿನ್ನೋರಿಗೆ ಗೊತ್ತದ ರುಚಿ ಅಂತಾರಲ್ಲ, ನಿಜವಾಗ್ಲೂ ಅನಿಸುತ್ತೆ. ಮೇಲೆ ಕರಡೆ ಮಾಡಬೇಕು. ಇವಾಗ ಮುದ್ದೆ ಜೊತೆ ಮಾತ್ರ ತಿಂತಾ ಇದ್ದರೆ ನಿಜವಾಗ್ಲೂ ಸೂಪರ್ ಟೇಸ್ಟ್. ಇದರಲ್ಲಿ ಮೊಸಪ್ಪು ಮಾಡ್ತಾರಂತೆ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ನೆಕ್ಸ್ಟ್ ಲಾಗಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಸೂಪರಾಗಿ ಕುಂಬಳಕಾಯಿ ಸೊಪ್ಪಿನ ಬಸ್ಸಾಂಬಾರ್ ರೆಡಿ. ಸೊಪ್ಪಿನ ಜೊತೆ ಪಲ್ಯದ ಜೊತೆ ರೆಡಿ ತಿನ್ನೋದು. ನನ್ನ ಲಾಗ್ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಹಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
그래야 기분이 나아질 것 같아서 내일이 오면 나는 또다시 어제 입었던 옷을 입고 살